ಹಾಯ್ ಫ್ರೆಂಡ್ಸ್, ಎಲ್ರಿಗೂ ನಮಸ್ಕಾರ. ಓಕೆ, ಇವತ್ತಿನ ವಿಡಿಯೋದಲ್ಲಿ ನಾನು ಇವತ್ತು RCB ಟೀಮ್ ಬಗ್ಗೆ ಮಾತಾಡಬೇಕು. ಅದಕ್ಕಿಂತ ಮುಂಚೆ ಜೀವನದಲ್ಲಿ ನಂಬಿಕೆ ತುಂಬ ಮುಖ್ಯವಾದ ಪಾತ್ರವನ್ನು ವಹಿಸುತ್ತೆ. ಸೊ ಯಾವುದೇ ಒಂದು ವರ್ಕ್ ಸ್ಟಾರ್ಟ್ ಮಾಡಬೇಕಾದ್ರೂ ಕೂಡ ಬಿಲೀಫ್ ಇರಬೇಕು, ಫೇತ್ ಇರಬೇಕು, ಅದ್ರ ಬಗ್ಗೆ ಪೂರ್ಣ ಪ್ರಮಾಣದ ಒಂದು ನಂಬಿಕೆ ಬೇಕಾಗುತ್ತೆ. ನಾವು ಎಷ್ಟು ನಂಬ್ತೀವಿ ಅನ್ನೋದ್ರ ಮೇಲೆ ನಮ್ಮ ಸಕ್ಸಸ್ಸು ನಿರ್ಧಾರವಾಗುತ್ತೆ. ಯಾವುದೇ ಕಾರಣಕ್ಕೂ ಜಾಸ್ತಿ ನಂಬಿ ಬೇಗ ರಿಸಲ್ಟ್ ಸಿಗುತ್ತೆ. ಓಕೆ, ಹೇಳ್ತಾ ಇವತ್ತು RCB ಟೀಮ್ ಬಗ್ಗೆ ನಾನು ಏನು ಹೇಳಕ್ಕೆ ಹೊರಟಿದ್ದೀನಿ ಅಂತ ಹೇಳಿದರೆ, IPL ಅಂದರೆ ದಿ ಇಂಡಿಯನ್ ಪ್ರೀಮಿಯರ್ ಲೀಗ್, ಏನು ಕ್ರಿಕೆಟ್ ಲೀಗ್ ಇದೆ, ಇದು ವರ್ಲ್ಡ್ ವೈಡ್ ಮೋಸ್ಟ್ ಫ್ಯಾನ್ಸ್ ಬೇಸ್ ಹೊಂದಿರತಕ್ಕಂಥ ಒಂದು ಲೀಗ್ ಆಗಿರ್ತಕ್ಕಂಥದ್ದು IPL. ಅದರಲ್ಲಿ ನಾನು RCB ಬಗ್ಗೆ ಏನಕ್ಕೆ ಚೂಸ್ ಮಾಡ್ಕೊಂಡೆ ಅಂತ ಹೇಳಿದ್ರೆ, RCB ಈಸ್ ಆ್ಯನ್ ಎಮೋಷನ್ ಅಂತೇಳಿ RCB ಬಗ್ಗೆ ಇವತ್ತು ನಾನು ಒಂದು ಓವರ್ ವ್ಯೂ ಕೊಡೋಣ ಅಂತೇಳ್ಬಿಟ್ಟು ಈ ವಿಡಿಯೋದಲ್ಲಿ ನಾನು ಮಾತಾಡ್ತಾ ಇದ್ದೀನಿ. ಸೊ RCB ಟೀಮ್ ಇದು ಯಾವಾಗ ಫೌಂಡ್ ಆಗಿದೆ ಅಂತ ಹೇಳಿದರೆ 2008. IPL ಕೂಡ ಅವಲ್ಲಿ ಸ್ಟಾರ್ಟ್ ಆಗಿರೋದು. IPL ಯಾವಾಗ ಸ್ಟಾರ್ಟ್ ಆಯಿತು ಅವಲ್ಲಿಂದ ಟಿಲ್ ಟುಡೇ, ಫ್ರಮ್ 2008 ಟು 2025 ಏನು ಈ ವರ್ಷ ನಡೀತಿದೆ IPL, ಸೇಮ್ RCB ಅಂತಲೇ ಇದೆ, ರಾಯಲ್ ಚಾಲೆಂಜರ್ಸ್ ಬೆಂಗಳೂರು ಅಂತಲೇ ಇದೆ. ಓಮ್ ಗ್ರೌಂಡು ನಮ್ಮದು RCBದು ಓಮ್ ಗ್ರೌಂಡು ಅಂತ ಹೇಳಿದ್ರೆ ಚಿನ್ನಸ್ವಾಮಿ ಸ್ಟೇಡಿಯಂ ಬೆಂಗಳೂರು. ಇದು ನಮಗೆ ಓಮ್ ಗ್ರೌಂಡ್. ಈ ಸ್ಟೇಡಿಯಂನ ಕೆಪಾಸಿಟಿ ಅಂದರೆ ಎಷ್ಟು ಸೀಟಿಂಗ್ ಕೆಪಾಸಿಟಿ ಇದೆ ಅಂತ ಹೇಳಿದರೆ 35,000 ಇದೆ ಸೀಟಿಂಗ್ ಕೆಪಾಸಿಟಿ. ಬಂದ್ಬಿಟ್ಟು ಅಂದರೆ ಸ್ಪೆಕ್ಟೇಟರ್ಸ್ ಏನು ನಾವು ವೀಕ್ಷಣೆ ಮಾಡ್ತೀವಿ ಸೀಟಿಂಗಲ್ಲಿ ಕೂತು, ಸೊ 35,000 ಕೆಪಾಸಿಟಿ ಇರತಕ್ಕಂಥ ಒಂದು ಸ್ಟೇಡಿಯಮ್ ನಮ್ಮ ಚಿನ್ನಸ್ವಾಮಿ ಸ್ಟೇಡಿಯಂ. ಇವಾಗ ಕರೆಂಟಲ್ಲಿ ಕ್ಯಾಪ್ಟನ್ ಆಗಿರೋದು ರಜತ್ ಪಟಿದಾರ್. ಒಳ್ಳೆ ಕ್ಯಾಪ್ಟನ್ಸಿಯಿಂದ ಟೀಮ್ ಕಪ್ಪಿನ ಸಮೀಪದಲ್ಲಿದೆ. ಸಮೀಪ ಬೇಡ, ಈ ಸರಿ ಲಿಫ್ಟ್ ಮಾಡಿಬಿಡೋಣ, ಈ ಸರಿ ಟ್ರೋಫಿ ಗೆದ್ಬಿಡೋಣ, ನಾವೇ ಈ ಸರಿ ಗೆಲ್ತೀವಿ, ಅದರಲ್ಲಿ ಎರಡು ಮಾತಿಲ್ಲ. ರಜತ್ ಪಟಿದಾರ್ ಒಳ್ಳೆ ಮನುಷ್ಯ, ಒಳ್ಳೆ ಕೂಲ್ ಇದೆ, ಒಳ್ಳೆ ಕೂಲ್ ಮನುಷ್ಯ. ಮತ್ತು ಕ್ಯಾಪ್ಟನ್ ಬೇಕಾದ ಕ್ವಾಲಿಫಿಕೇಷನ್ಸ್ ಎಲ್ಲ ಇದೆ. ಮತ್ತು ಹೆಡ್ ಕೋಚ್ ಆ್ಯಂಡಿ ಫ್ಲವರ್ ಅಂತೇಳಿ ಹೆಡ್ ಕೋಚ್, ಒಳ್ಳೆ ಗುಡ್ ಕೋಚ್ ಕೂಡ. ಅಂದರೆ RCB ಫ್ರಮ್ 2008 ಟು 2025, ಅಂದರೆ 2025 ಬಿಡೋಣ, ಇನ್ನೂ ನಡೀತಿದೆ, ಇನ್ನು ಫೈನಲ್ ಸ್ಟೇಜ್ ಹತ್ರ ಬರ್ತಿದೆ. ಇದಕ್ಕಿಂತ ಬಿಫೋರ್ ಇವಾಗ 2008 ಟು 2024ವರೆಗೂ ತಾಂತು ಅಂತ ಹೇಳಿದ್ರೆ ನಾವು ಫೈನಲ್ಸ್ ಎಷ್ಟು ಬಾರಿ ಅಪಿಯರ್ ಆಗಿದೆ ಅಂತ ಹೇಳಿದರೆ 3 ಟೈಮ್ಸು ಫೈನಲ್ಸಿಗೆ ಅಪಿಯರ್ ಆಗಿದೆ. ಅಂದರೆ ಇಲ್ಲಿವರೆಗೂ 3 ಟೈಮ್ಸಲ್ಲೂ ಕಪ್ ಹೊಡೆದಿಲ್ಲ, ಲಾಸ್ಟ್ 7 ಸೀಸನ್ವರೆಗೂ ಹೊಡೆದಿಲ್ಲ, ಅದು ಬೇರೆ ವಿಚಾರ. ಬಟ್ ಫೈನಲ್ಸಿಗೆ ಎಷ್ಟು ಸರಿ ಅಪಿಯರ್ ಆಗಿದೆ ಅಂತ ಹೇಳಿದ್ರೆ, IPL ಸ್ಟಾರ್ಟ್ ಆಗಿ ನೆಕ್ಸ್ಟ್ ಇಯರೇ ಫೈನಲಿಗೆ ಬಂದಿದ್ದಾರೆ. IPL ಸ್ಟಾರ್ಟ್ ಆಗಿದೆ 2008ರಲ್ಲಿ, 2009ರಲ್ಲೇ ಫೈನಲಿಗೆ ಅಪಿಯರ್ ಆಗಿದ್ದಾರೆ. ನೆಕ್ಸ್ಟು 2010ರಲ್ಲಿ ಆಗಿಲ್ಲ ಅವರಿಗೆ, ಮತ್ತು 2011ರಲ್ಲಿ ಬಂದಿದ್ದಾರೆ, 2011ರಲ್ಲಿ ಫೈನಲಿಗೆ ಬಂದಿದ್ದಾರೆ. 2011 ಬಿಟ್ಟು ಅಂತ ಹೇಳಿದ್ರೆ ನೆಕ್ಸ್ಟ್ 2016 ಫೈನಲಿಗೆ ಬಂದಿರೋದು. 16 ಬಿಟ್ಟರೆ ಲಾಸ್ಟ್ 9 ಇಯರ್ಸ್ ಈ ಕಡೆ ಇವರು ಫೈನಲಿಗೆ ಬರೋಕ್ಕಾಗಿಲ್ಲ ನಮ್ಮ RCB ಅವರು. ಹಂಗಂತೇಳ್ಬಿಟ್ಟು ಫ್ಯಾನ್ಸ್ ದಿನೇ ದಿನೇ ಜಾಸ್ತಿ ಆಗ್ತಾಯಿದ್ದಾರೆ, ಫ್ಯಾನ್ಸ್ ಬೇಸ್. ಓಕೆ, ಇಲ್ಲಿವರೆಗೂ 3 ಟೈಮ್ಸ್ ಮಾತ್ರ ಫೈನಲ್ಸಿಗೆ ಅಪಿಯರ್ ಆಗಿರೋದು. ಬಟ್ ಪ್ಲೇ ಆಫ್ಸಿಗೆ ಬಂದುಬಿಟ್ರೆ 9 ಸರಿ
9 ಟೈಮ್ಸ್ ಪ್ಲೇ ಆಫ್ಸಿಗೆ ಕ್ವಾಲಿಫೈ ಆಗಿದ್ದಾರೆ. ಬಟ್ ಕ್ವಾಲಿಫೈ ಆಗೋದು ಇಂಪಾರ್ಟೆಂಟ್ ಅಲ್ಲ, ಫೈನಲಿಗೆ ಅಪಿಯರ್ ಆಗೋದಿನ ಇಂಪಾರ್ಟೆಂಟ್ ಅಲ್ಲ. ನಾವು ಕಪ್ ಯಾವಾಗ ವಿನ್ ಆಗ್ತೀವಿ ಅದು ನಮಗೆ ಕೌಂಟ್ ಆಗುತ್ತೆ. ಸೊ ನಮಗೆ ಹಂಗಾರೆ ಇಲ್ಲಿವರೆಗೂ ಕೌಂಟ್ ಆಗಿಲ್ಲ. ಈ ಸೀಸನ್ ಕೌಂಟ್ ಆಗುತ್ತೆ, 2025 ಕೌಂಟ್ ಆಗುತ್ತೆ. ಏನು ಕೌಂಟ್ ಆಗುತ್ತೆ ಅಂತ ಹೇಳ್ತೇನೆ ಅಂತ ಹೇಳಿದ್ರೆ, ಇದು ಒಂದು ಬಿಲೀಫ್, ಇದು ಒಂದು ಫೇತ್, ಇದು ಒಂದು ನಂಬಿಕೆ. ನಂಬ್ತಾ ಇದ್ದೀವಿ ನಾವು RCB ಟೀಮ್ ಈ ಸರಿ ಕಪ್ ವಿನ್ ಆಗುತ್ತೆ ಅಂತೇಳಿ, ಈ ಸಲ ಕಪ್ ನಮ್ಮದೇ ಅಂಥೇಳಿ. ಇನ್ನು ನೋಡ್ತಾ ಹೋಗೋಣ, ಸುಮಾರು ಬ್ರೇಕಿಂಗ್ಸ್ಗಳಿದ್ದಾವೆ. ಆಮೇಲೆ ನಮ್ಮ ಟೀಮಲ್ಲಿ RCB ಟೀಮಲ್ಲಿ ಎಂತೆಂಥ ದೊಡ್ಡ ದಿಗ್ಗಜ ಪ್ಲೇಯರ್ಸ್ಗಳು ನಮ್ಮ RCB ಟೀಮನ್ನು ಎಷ್ಟು ಹೈಲೈಟ್ ಆಗಿದ್ದಾರೆ ಅಂತ ಹೇಳಿದ್ರೆ, ಅವ್ರು ನಮ್ಮ RCB ಟೀಮಿಗೆ ಬಂದರೆ ಯಾರೇ ಬರಲಿ ಕೂಡ, ಹೊಸ ಪ್ಲೇಯರ್ ಬರಲಿ, ಇನ್ನು ಮೊನ್ನೆ ಇನ್ನೂ ನ್ಯೂ ಪ್ಲೇಯರ್ ಇನ್ನೂ RCBಗೆ ಎಂಟ್ರಿ ಆಯಿತು ಅಂತ ಹೇಳಿದ್ರೆ ಮಾರನೇ ದಿನ ಫುಲ್ ಫೇಮಸ್, ನಮ್ಮ ಪ್ಲೇಯರ್ RCB. ಸೊ ಹಂಗೆ ಅಂದರೆ RCB ಬಂದ ತಕ್ಷಣ, RCB ಟೀಮಿಗೆ ಬಂದರೆ ಯಾರು ಅಂತ ಗೊತ್ತಿಲ್ಲದೆ ಇರೋರು ಕೂಡ ಒಂದೇ ದಿನದಲ್ಲಿ ಫುಲ್ ಫೇಮಸ್ ಆಗಿಬಿಡ್ತಾರೆ. ಅಂಥ ಒಂದು ಕೆಪಾಸಿಟಿ ಇರುವಂತಹ ಟೀಮು RCB. ಓಕೆ, ಇವಾಗ ನೋಟಬಲ್ ಪ್ಲೇಯರ್ಸನ್ನು ನಾವು ನೋಡ್ತಾ ಹೋಗೋಣ. ವಿರಾಟ್ ಕೊಹ್ಲಿ, ವಿರಾಟ್ ಕೊಹ್ಲಿ ಅಂತ ಹೇಳಿದ್ರೆ RCB ಅಂತಲೇ ಬರೋದು. RCB ಅಂದರೆ ವಿರಾಟ್ ಕೊಹ್ಲಿ, ಅದರಲ್ಲಿ ಎರಡು ಮಾತಿಲ್ಲ. ಮತ್ತು ABD ವಿಲ್ಲರ್ಸ್, ಎಂತೆಂಥ ಸೌತ್ ಆಫ್ರಿಕಾ ಪ್ಲೇಯರ್, ಎಂತೆಂಥ ಪ್ಲೇಯರ್ಸ್ ABD ವಿಲ್ಲರ್ಸು. ಕ್ರಿಸ್ ಗೇಲ್ ಮರೆಯೋಕ್ಕಾಗತ್ತಾ? 6 ಸುರಿಮಳೆ ಸುರಿಸಿರೋ ಅಂಥದ್ದು IPL ಹಿಸ್ಟ್ರಿಯಲ್ಲಿ ಯಾರೂ ಇಲ್ಲ ಅಂಥ ಪ್ಲೇಯರ್ ಕ್ರಿಸ್ ಗೇಲ್. ಅವ್ರನ್ನೆಲ್ಲ ಎಲ್ಲಿ ಮರೆಯೋಕ್ಕಾಗತ್ತೆ? ಅವರೆಲ್ಲ ನಮ್ಮ RCB ಟೀಮಿಗೆ ಆಡಿರೋದು. ಗ್ಲೆನ್ ಮ್ಯಾಕ್ಸ್ವೆಲ್ ಕೂಡ ಮರೆಯೋಕ್ಕಾಗಲ್ಲ. ಯಜುವೇಂದ್ರ ಚಹಲ್, ಸ್ಪಿನ್ ಬೌಲಿಂಗ್, ಮೋಸ್ಟ್ ವಿಕೆಟ್ ಟೇಕಿಂಗ್ ಬೌಲಿಂಗ್ ಅಂತಿರೋದು ನಮ್ಮ ಯಜುವೇಂದ್ರ ಚಹಲ್. ಬಟ್ ಬೇರೆ ಟೀಮಲ್ಲಿ ಆಡ್ತಾ ಇರ್ಬೋದು ಈ ಸೀಸನ್, ಅದು ಬೇರೆ ಬೇಡ. ಬಟ್ ಆ ವಿಚಾರ ಬಗ್ಗೆ ನಾನು ಮಾತಾಡ್ತಾ ಇಲ್ಲ. ಇವಾಗ ನಾನು ಮಾತಾಡ್ತಾ ಇರೋದು ಕಂಪ್ಲೀಟಾಗಿ ಇವರೆಲ್ಲ ನೋಟಬಲ್ ಪ್ಲೇಯರ್ಸ್. ಅಂದರೆ ಸುಮಾರು ಪ್ಲೇಯರ್ಸ್ ಇದ್ದಾರೆ, ಬಟ್ ಅದರಲ್ಲಿ ಜಾಸ್ತಿ ಹೈಲೈಟ್ ಆಗಿರ್ತಕ್ಕಂಥದ್ದು ಈ ಪ್ಲೇಯರ್ಸ್ನ ಏನು ಇವಾಗ ಮೆನ್ಷನ್ ಮಾಡಿಡಿದ್ನೋ ಆ ಪ್ಲೇಯರ್ಸ್. ಓಕೆ ಫ್ರೆಂಡ್ಸ್, ಇದು ನಮ್ಮದು ಫ್ಯಾನ್ ಕಲ್ಚರ್ ಅಂತ ಏನಿದೆ, ಬೋಲ್ಡ್ ಆರ್ಮಿ ಅಂತ ನಮ್ಮದೊಂದು ಫ್ಯಾನ್ ಕ್ಲಬ್ ಇದೆ. ಬೋಲ್ಡ್ ಆರ್ಮಿ, RCBಗೆ ಬೋಲ್ಡ್ ಆರ್ಮಿ ಅಂತ ಹೇಳಿ ಒಂದು ಫ್ಯಾನ್ ಕ್ಲಬ್ ಇದೆ. RCB ಈ ಸಲ ಕಪ್ ನಮ್ಮದೇ, RCB ಈ ಸಲ ಕಪ್ ನಮ್ಮದೇ. ಈ ಚಾಂಟ್ ಏನು ಬರುತ್ತೆ ಇದು ಥ್ರೂ ಔಟ್ ದ ಮ್ಯಾಚ್, ಎಸ್ಪೆಷಲಿ ಇದು ಎಲ್ಲ ಕಡೆ ಕೂಡ, ಎಲ್ಲ ಸ್ಟೇಡಿಯಮಲ್ಲಿ ನಾವು ಹೋಗಿ ವೀಕ್ಷಣೆ ಮಾಡ್ತಿದ್ರೆ ಮ್ಯಾಚನ್ನು ಈ ಚಾಂಟ್ ಬರುತ್ತೆ. ಎಸ್ಪೆಷಲಿ ವೆನ್ ಇಟ್ ಕಮ್ಸ್ ಟು ಬೆಂಗಳೂರು, ಈ ಹೋಮ್ ಗ್ರೌಂಡಲ್ಲಿ ಆಡ್ತಾ ಇತ್ತು ಅಂತ ಹೇಳಿದ್ರೆ ಇಡೀ ಕರ್ನಾಟಕ ಕೇಳಿಸುತ್ತೆ. ಅಂದರೆ ಅಷ್ಟು ವಾಯ್ಸು, ಅಷ್ಟು ವೈಬ್ ಇರುತ್ತೆ. RCB ಈ ಸಲ ಕಪ್ ನಮ್ಮದೇ. ಓಕೆ ಫ್ರೆಂಡ್ಸ್, ಇನ್ನೂ ಸುಮಾರಿದೆ ಮಾತಾಡೋದು, ಬಟ್ ಐ ವಿಲ್ ಸ್ಟಾಪ್ ಅಟ್ ದಿ ಸ್ಟೇಜ್. ಐ ಹೋಪ್ ಯು will like it. That's all I can say now, and thank you so much. Have a good day. Bye for now.